ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆಇಯಿಂದ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿದೆ. ನಾನ್ ಎಚ್.ಕೆ.ಯಲ್ಲಿ 3,395 ಹುದ್ದೆಗಳು ನೇರ ನೇಮಕಾತಿ ಕುರಿತು ಅಧಿಸೂಚನೆ ಆಗಿದೆ ಸ್ನೇಹಿತರೆ. ಇದರದ್ದು ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 8/6/2026 ಎಂದು, ಕೊನೆಯ ದಿನಾಂಕ 3/7/2026. ಸ್ನೇಹಿತರೆ, ಸೂಕ್ತ ಪಾವತಿ ಮಾಡಲು ಕೊನೆಯ ದಿನಾಂಕ 4/7/2026 ಅಂತಿದೆ ಸ್ನೇಹಿತರೆ. ಅಪ್ಲಿಕೇಶನ್ ಹಾಕೋದು ಮತ್ತು ಪೇಮೆಂಟ್ ಮಾಡೋದು ಎಲ್ಲ ಆನ್ಲೈನ್ ಮುಖಾಂತರ ಇದೆ ಸ್ನೇಹಿತರೆ. ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಹೋಗಿ ಕೆಇ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕಿ. ಇದೇ ಥರ ಕಲ್ಯಾಣ ಕರ್ನಾಟಕ ಭಾಗದವರಿಗೆ 593 ಹುದ್ದೆಗಳಿವೆ ಸ್ನೇಹಿತರೆ. ಅವರು ಕೂಡ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಸ್ನೇಹಿತರೆ. ಈ ಹುದ್ದೆಯ ವೇತನ ಬಂದ್ಬಿಟ್ಟು 37,500ರಿಂದ 76,100ರವರೆಗೆ ಇದೆ ಸ್ನೇಹಿತರೆ. ಪುರುಷರಿಗೆ, ಮಹಿಳೆಯರಿಗೆ ಮತ್ತು ತೃತೀಯ ಲಿಂಗ ಎಷ್ಟೆಷ್ಟು ಹುದ್ದೆ ಇದೆ ಅಂತ ಇಲ್ಲಿ ವಿಡಿಯೋದಲ್ಲಿದೆ, ನೋಡ್ಕೊಳ್ಳಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂದ್ರೆ PUC ಅಥವಾ ಯಾವುದಾದ್ರು ಒಂದು ಡಿಗ್ರಿ ಮುಗಿದಿದ್ರೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಇದಕ್ಕೆ ಯಾರೆಲ್ಲ PUC ಮತ್ತು ಡಿಗ್ರಿ ಮುಗಿಸಿದಾರಲ್ಲ ಅವರಿಗೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಈ ಅವಕಾಶನ ಯೂಸ್ ತೋರಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ಫಿಸಿಕಲ್ ಕೂಡ ಇರುತ್ತೆ ಈ ಎಕ್ಸಾಮಲ್ಲಿ. ಪುರುಷರಿಗೆ 168 ಸೆಂಟಿಮೀಟರ್ ಹೈಟ್ ಇರಬೇಕು ಮತ್ತು ಮಹಿಳೆಯರು 155 ಸೆಂಟಿಮೀಟರ್ ಹೈಟ್ ಇರಬೇಕು. ಹಾಗೂ ಪುರುಷರಿಗೆ 1600 ಮೀಟರ್ ಓಟ ಇರುತ್ತೆ, 6 ನಿಮಿಷ 30 ಸೆಕೆಂಡ್ ಒಳಗೆ ಓಡಬೇಕು ಸ್ನೇಹಿತರೆ. ಮತ್ತು ಮಹಿಳೆಯರಿಗೆ 400 ಮೀಟರ್ ಓಟ ಇರುತ್ತೆ, 2 ನಿಮಿಷ ಒಳಗೆ ಓಡಬೇಕು. ಮತ್ತು ಎತ್ತರ ಜಿಗಿತ, ಉದ್ದ ಜಿಗಿತ ಎಲ್ಲ ಇರುತ್ತೆ ಸ್ನೇಹಿತರೆ. ಇವನ್ನೆಲ್ಲ ಪಾಸ್ ಆಗಬೇಕು, ಆಮೇಲೆ ಯು ಗೆಟ್ ಜಾಬ್ ಸ್ನೇಹಿತರೆ. ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದು. ಯಾರ್ಯಾರು SC ಮೀಸಲಾತಿ ತೊಂದಿರಲ್ಲ ಸ್ನೇಹಿತರೆ, SCಯಲ್ಲಿದ್ದಾರಲ್ಲ, ಇಂಟರ್ನಲ್ ರಿಸರ್ವೇಷನ್ ಅಂತೀವಲ್ಲ, ABC ಅಂತ, ಅದು ಕಡ್ಡಾಯವಾಗಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಬೇಕು. ಅದನ್ನೇ ID ನಂಬರನ್ನು ಮೆನ್ಷನ್ ಮಾಡಬೇಕಂತ ಸ್ನೇಹಿತರೆ ಅವರು ಟ್ವಿಟರ್ ಮಾಡಿದ್ದಾರೆ ಕೆಇ ಅವರು. ಇದಲ್ಲದೆ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಯಾರಿಗೆ ಬರುತ್ತೆ ಸ್ನೇಹಿತರೆ, ಅವರು ಕಡ್ಡಾಯವಾಗಿ ಕನ್ನಡ ಮೀಡಿಯಂ ಆ್ಯಂಡ್ ಗ್ರಾಮೀಣ ಅಂತ ಎಸ್ ಅಂತ ಅಪ್ಲೈ ಮಾಡಬೇಕು ಅಂತ ಕೆಇ ವೆಬ್ಸೈಟಲ್ಲಿ ಹಾಕಿದ್ದಾರೆ ಸ್ನೇಹಿತರೆ. ಇನ್ನೊಂದು ಇನ್ಫಾರ್ಮೇಷನ್ ಸ್ನೇಹಿತರೆ, ಇದು ಅಪ್ಲಿಕೇಶನ್ 8ನೇ ತಾರೀಕು ಸ್ಟಾರ್ಟ್ ಆಗಬೇಕಿತ್ತು, 2 ದಿನ ಲೇಟ್ ಆಗಿದೆ ಟೆಕ್ನಿಕಲ್ ಇಶ್ಯೂಯಿಂದ. 10ನೇ ತಾರೀಕಿಂದ ಆರಂಭ ಆಗಿದೆ ಅಂತ ಟ್ವಿಟರ್ನಲ್ಲಿ ಕೆಇ ಅವರು ಹಾಕಿದ್ದಾರೆ ಸ್ನೇಹಿತರೆ. ನೋಡಿ, ನಾನು ಮುಂದಿನ ವಿಡಿಯೋದಲ್ಲಿ ಯಾವ ಡಿಸ್ಟಿಕ್ ಎಷ್ಟು ಕಟ್ ಆಫ್ ಇದೆ, ಯಾವ ಡಿಸ್ಟಿಕ್ ಎಷ್ಟು ಸೀಟ್ ಇದ್ದಾವೆ, ಯಾವ ವರ್ಗಕ್ಕೆ ಸೀಟ್ ಇದ್ದಾವೆ ಅಂತ ವಿಡಿಯೋ ಮಾಡ್ತೀನಿ. ತಪ್ಪದೇ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.